ಬಾರಿ ಒಂಜಿ ನಲ್ಲ ಅವಗಳುಡು ಎಂಕುಲು ಒರಿಯ ನಮ್ಮನ್ನೇನು ಉಳಿಸಿದ್ರು ಇವತ್ತು ಮಾರಿಯಮ್ಮನೇ ಉಳಿಸಿದ್ರು. ಅವನ್ನ ಒಂದು 15-20 ಸೆಕೆಂಡಲ್ಲಿ ಏನೋ ಒಂದು ನಾವೆಲ್ಲ ಆಸೆ ಬಿಟ್ಟಿದ್ದೆ. ಮುಂಬೈನಿಂದ ಮಂಗಳೂರಿಗೆ ಬರುವ ವಿಮಾನವೊಂದು ಹವಾಮಾನ ವೈಪರೀತ್ಯದಿಂದ ಅಪಾಯಕ್ಕೆ ಸಿಲುಕಿಕೊಂಡು ಅದೃಷ್ಟವಶಾತ್ ಸಮಸ್ಯೆಯಿಂದ ಪಾರಾಗಿ ಸುರಕ್ಷಿತವಾಗಿ ಆಗಮಿಸಿದ ಘಟನೆ ನಡೆದಿದೆ. ಈ ವಿಮಾನದಲ್ಲಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಸಾಮೂಹಿಕ ಹರಕೆ ಪೂಜೆಗಾಗಿ ಬರುತ್ತಿದ್ದ 30ರಿಂದ 40 ಮಂದಿ ಭಕ್ತರು ಇದ್ದರು ಎನ್ನಲಾಗಿದೆ. ಘಟನೆ ನಡೆದಾಗ ಎಲ್ಲರೂ ಭಯಭೀತರಾಗಿದ್ದು, ಬಳಿಕ ಕಾಪುವಿನ ಅಮ್ಮನ ಪವಾಡ ಎಂಬಂತೆ ಎಲ್ಲರೂ ಸುರಕ್ಷಿತವಾಗಿ ಬರುವಂತಾಗಿದೆ ಎನ್ನಲಾಗಿದೆ. ಈ ಕುರಿತಾದ ಅನುಭವವನ್ನ ಭಕ್ತರು ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ. ಕಾಪುದ ಮಾರಿಯಮ್ಮನ ದೇವಸ್ಥಾನಗಳಿಲ್ಲ, ಇನಿ ಜನಾರ್ದನ ದೇವಸ್ಥಾನದ ಜೊತೆ ಎಂಕುಲು ಮೆರವಣಿಗೆ ಪೋಲಿಲ್ಲ. ಈ ಸಂದರ್ಭಡು ಇನಿ ಮಧ್ಯಾಹ್ನಗೂ ನಮ್ಮ 12 ಗಂಟೆದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಬಂದಾಗ ಬಾರಿ ಒಂಜಿ ನಲ್ಲ ಅವಗಳುಡು ಎಂಕುಲು ಒರಿಯ ಖಂಡಿತವಾದ ಕಾಪು ಮಾರಿಯಮ್ಮನ ಕೃಪೆನೆ ಎಂದು ಎನ್ನುವುದು ದಯಕೊಂಡ ಸುಮಾರು 150-120 ಜನ ಇತ್ತಿನ ಫ್ಲೈಟ್ ಮೋಡಗು ತಾಟಿದು ಒಂಜಿ ಇರುವ 30 ಫೀಟ್ ತಿರ್ತು ಬೂರ್ದಿತ್ತು ಅಂತ ಕಂಟ್ರೋಲ್ ಆದ ಅವೇನು ನಮ್ಮ ಪೈಲಟ್ ಸಮಾಲ್ದು ಎಂಕಲೇನು ಈ ವ್ಯವಸ್ಥಿತವಾದ ಮ್ಯಾಂಗ್ಳೂರು ಮುಟ್ಟಾಯಿರಿ ಖಂಡಿತವಾದ ಎಂಕುಲು ಅಪ್ಪಗೆ ಚಿರರುನಿ ಈ ಇನಿ ಖಂಡಿತವಾದ ಒಂಜಿಲ ಜನ ಬಸ್ ಕೊರಂಚಿನ ಇತ್ತಿಜಿ ಚಾನ್ಸ್ ಕಾಣಲ ಐಟ್ ಎಲೆಗಳ ದಾಲ ಒಂದೇ ಎಂಕುಲು ಈ ಒಂಜಿ ಮಲ್ಲ ಅವಗತಡು ಪಾರಾತ ಪಡ್ರೆ ಎಂಕೆ ಅಪ್ಪನ ಕಪ್ಪೆಟ್ಟು ಎಂದು ಪಂಡ್ರೆ ಬಾರಿ ಖುಷಿ ಆಗುದು. ಆದರೆ ಆ ಒಂದು 5 ಮಿನಿಟ್ ಒಂದು 15-20 ಸೆಕೆಂಡಲ್ಲಿ ಏನೋ ಒಂದು ನಾವೆಲ್ಲ ಆಸೆ ಬಿಟ್ಟಿದ್ದೆ. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರ್ದು ತಪ್ಪು ಯಾರ್ದು ಅಂತ ಗೊತ್ತಾಗೋದಿಲ್ಲ. ಆದರೆ ಅದು ಏನಾದರೂ ಇನ್ನು ಈಗ ಏರ್ ಇಂಡಿಯಾ ಅಥವಾ ನಮ್ಮದು ಯಾರು ಹೇಳ್ತಾ ಇರುತ್ತೆ DGC ಅವರು ಎನ್ಕ್ವೈರಿ ಮಾಡಿ ಏನಾದರೂ ರಿಪೋರ್ಟ್ ಕೊಡ್ಬೋದು. ಆ್ಯಕ್ಚುಲಿ ಮಾರಿಪೂಜೆ ನಮ್ಮದು ಇಲ್ಲಿ ಭಕ್ತ ಜನ ಕೂಡಿ ಒಟ್ಟುಗೂಡಿ ಮಾರಿಪೂಜೆ ಮಾಡ್ತಾರೆ ಅಂತ ನಮ್ಮನ್ನೆಲ್ಲ ಹೇಳಿದ್ದು. ಅದಕ್ಕಾಗಿ ಬರುವಂಥದ್ದು. ನಮ್ಮನ್ನೇನು ಉಳಿಸಿದ್ರು ಇವತ್ತು ಮಾರಿಯಮ್ಮನೇ ಉಳಿಸಿದ್ದು. ಅದರಲ್ಲದೆ ನನ್ನ ಅನಿಸಿಕೆ ಪ್ರಕಾರ ಒಂದು 20-35 ಮಂದಿ ಇದ್ದರು ಈ ಕಾಪುಗೆ ಬರುವವರು. ಏನಿದ್ರು ಅಮ್ಮ ನಮ್ಮನ್ನು ಕಾಪಾಡಿದ್ರು.